ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆ ವೀರ ಯೋಧನ ಕಾಲು ಕಳಚಿ ಬೀಳುವಂತಾಗಿದ್ದರೂ ಸಹಿತ ಅದರ ಬಗ್ಗೆ ಗಮನವನ್ನು ಹರಿಸದೆ ಭಾರತ ಗೆಲ್ಲಲೇಬೇಕು ಎನ್ನುವಂತಹ ದೃಢ ನಿಶ್ಚಯದೊಂದಿಗೆ ಹೋರಾಟವನ್ನ ಮಾಡ್ತಾರೆ. ಅವರೇ ಕನ್ನಡಿಗ ನವೀನ್ ನಾಗಪ್ಪ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಅದಾಗಲೇ ಸೇನೆಗೆ ಸೇರಿರ್ತಾರೆ. ಮೇಲಾಧಿಕಾರಿಗಳು ಯುದ್ಧಕ್ಕೆ ಹೋಗೋದು ಬೇಡ ಅಂದ್ರೂ ಕೇಳದೆ ಅವರು ಯುದ್ಧಕ್ಕೆ ಹೋಗೋದಕ್ಕಾಗಿ ಸಜ್ಜಾಗ್ತಾರೆ. .4875 ಅನ್ನ ವಶಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರ ತಂಡಕ್ಕೆ ನೀಡಲಾಗಿರ್ತದೆ. .4875 ಬೆಟ್ಟದ ಮೇಲೆ ಹೋಗಿ ಕಾರ್ಗಿಲ್ ಬೆಟ್ಟದಲ್ಲಿದ್ದಂತಹ ಪಾಕಿಸ್ತಾನಿ ಯೋಧರ ವಿರುದ್ಧ ಹೋರಾಟವನ್ನ ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಅವರ ಎದುರಿಗೆ ಒಂದು ಗ್ರೆನೇಡ್ ಬಂದು ಬೀಳುತ್ತದೆ. ಆ ಗ್ರೆನೇಡ್ ಸಿಡಿಯೋದಕ್ಕೆ 4 ಸೆಕೆಂಡುಗಳ ಕಾಲಾವಧಿ ಇರ್ತದೆ. ಅವರು ಪಕ್ಕದಲ್ಲಿ ಉರುಳ್ತಾರೆ. ಯಾಕಂದ್ರೆ ಗ್ರೆನೇಡ್ ಸಿಡಿದ್ರು ಸಹಿತ ನನ್ನ ದೇಹ ಮೇಲಿನ ಭಾಗವಾದರೂ ನಮ್ಮ ಭಾರತಕ್ಕೆ ಸಿಗಲಿ, ಇಲ್ಲಿ ಹೋದ್ರೆ ಪೂರ್ತಿಯಾಗಿ ನಾನು ಚಿಂದೆ ಆಗ್ತೇನೆ ಅಂತ ವಿಚಾರವನ್ನ ಮಾಡಿ ಆ ಗ್ರೆನೇಡ್ ಅನ್ನ ವಾಪಸ್ ಪಾಕಿಸ್ತಾನದ ಸೈನಿಕರತ್ತ ಎಸೆಯೋದಕ್ಕೆ ಹೋಗ್ತಾರೆ. ದುರಾದೃಷ್ಟ ಎಂಬಂತೆ ಆ ಎಸೆದಂತಹ ಗ್ರೆನೇಡ್ ಒಂದು ಬಂಡೆಗೆ ತಗುಲಿ ಮತ್ತೆ ಅವರ ಕಾಲಿನ ಬುಡಕ್ಕೆ ಬಡಿದು ಆ ಗ್ರೆನೇಡ್ ಸಿಡಿದು ಬಿಡುತ್ತದೆ. ಅವರ ಕಾಲು ಜೋತು ಬಿದ್ದು ಪೂರ್ತಿ ಕಟ್ ಆಯ್ತೇನೋ ಎನ್ನುವಂತೆ ಆಗಿಬಿಡ್ತದೆ. ಆದ್ರೂ ಸಹಿತ ಅವರು ಧೃತಿಯನ್ನ ಗೆಡದೆ ನಾನು ಹೇಗೂ ಸತ್ತು ಹೋಗ್ತಿದ್ದೀನಿ, ಭಾರತಕ್ಕಾಗಿ ಯುದ್ಧವನ್ನ ಮಾಡೋಣ ಎನ್ನುವಂತ ದೃಢ ನಿಶ್ಚಯವನ್ನ ಮಾಡ್ತಾರೆ. ಅವರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಪೂರ್ತಿ ಯುದ್ಧವನ್ನೇ ನಿಲ್ಲಿಸ್ತೇನೆ ಎನ್ನುವಂತ ಭಯದ ಎಚ್ಚರಿಕೆಯನ್ನು ಕೊಟ್ಟಾಗ ಅವರು ಯುದ್ಧದಿಂದ ಹಿಂದೆ ಸರಿತಾರೆ. ಅವರು 8 ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿ 21 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಇರ್ತಾರೆ. ಅವರಿಗೆ ವೈದ್ಯರು ಹೇಳಿರ್ತಾರೆ, ನೀವಿನ್ನೂ ಊರುಗೋಲಿಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಸಹಿತ ಅವರು ಇವತ್ತಿಗೂ ಊರುಗೋಲಿಲ್ಲದೆ ಓಡಾಟವನ್ನ ನಡೆಸಿ ಇಡೀ ಭಾರತದ ತುಂಬಾ ಎಲ್ಲಾ ಭಾಷೆಗಳಲ್ಲೂ ಕೂಡ ರಾಷ್ಟ್ರಭಕ್ತಿಯ ಭಾಷಣಗಳನ್ನ ಮಾಡ್ಕೊಳ್ತಾ ಅವರಿಗೆ ಇವತ್ತಿಗೂ ಹೋಗಿ ಕೇಳಿದ್ರು ಭಾರತಕ್ಕಾಗಿ ಹೋರಾಡೋದಕ್ಕೆ ಸಿದ್ಧ ಇದ್ದೀರಾ ಅಂತ ಕೇಳಿದ್ರೆ ಅವರು ಯಾವತ್ತಿಗೂ ಇಲ್ಲ ಅನ್ನೋದಿಲ್ಲ. ಅಂತಹ ವೀರ ಯೋಧ ಯಾರಂದ್ರೆ ನಮ್ಮ ಕನ್ನಡಿಗ ನವೀನ್ ನಾಗಪ್ಪ ಅವರು.